ಸಿಎಂ ಎಫ್ಐಆರ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪಿಗೆ ಯಾರೂ ಕೂಡ ದೊಡ್ಡವರಲ್ಲ, ತಪ್ಪಿತಸ್ಥರು ಅಲ್ಲ ಅಂತ ಕ್ಲೀನ್ ಚಿಟ್ ಅನ್ನ ತಗೊಂಡು ಬನ್ನಿ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಮೇಲೆ ಎಫ್ಐಆರ್ ದಾಖಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪಿನ ಮುಂದೆ ಯಾರು ಚಿಕ್ಕವರಲ್ಲ, ಯಾರು ದೊಡ್ಡವರಲ್ಲ, ಕಾನೂನೇ ಇಲ್ಲಿ ಬಾಸ್. ನೀವೇನಾದ್ರೂ ತಪ್ಪು ಮಾಡಿಲ್ಲ ಅಂತಂದ್ರೆ ಕ್ಲೀನ್ ಚಿಟ್ ತಗೊಂಡು ಬನ್ನಿ. ಶಿವಮೊಗ್ಗದಲ್ಲಿ ಮಾಜಿ ಸಚಿವರಾಗಿರುವಂತಹ ಕೆಎಸ್ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಇವರಾಗ್ಲೇ ಎಲ್ಲ ಏಟ್ ತಿಂದಂತವರು, ತಪ್ಪು ಮಾಡಿ ಅವರು ಕೂಡ ಕೈ ಸುಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಸಮಯ ಬಂದಿದೆ, ರಾಜ್ಯ ಸರ್ಕಾರದ ಅಧಿಪತಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರೇ ತಪ್ಪಿಗೆ ಸಿಲುಕಾಕೊಂಡಿದ್ದಾರೆ. ಹಾಗಾಗಿ ನೀವು ತಪ್ಪು ಮಾಡಿಲ್ಲ ಅಂತ ಬೊಬ್ಬೆ ಹೊಡಿತೀರಲ್ಲ, ಕ್ಲೀನ್ ಚಿಟ್ ತಗೊಂಡ್ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧರು ಅನ್ನೋದನ್ನು ಯಾವತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹೇಳ್ಕೊಂಡೇ ಬಂದರು. ಮತ್ತು ಸತ್ಯಮೇವ ಜಯತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಕೊಂಡು ಬಂದರು. ತುಂಬ ಸಂತೋಷ. ಆದರೆ ಕೋರ್ಟು ಈಗ ತೀರ್ಪು ಕೊಟ್ಟಿರೋದ ಪ್ರಕಾರ ಸಿದ್ದರಾಮಯ್ಯನವ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ತನಿಖೆಗೆ ಆದೇಶ ಕೊಟ್ಟಿರೋ ತಕ್ಷಣ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅನ್ನೋಂಥ ಅಭಿಪ್ರಾಯ ಬರ್ತಾ ಇದೆ. ಎಫ್ಐಆರ್ ಕೂಡ ಬಿದ್ದಿದೆ. ಎಫ್ಐಆರ್ ಬಿದ್ದಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೇನೆ, ನೀವು ತನಿಖೆಗೆ ಸಿದ್ಧರಾಗಿ ಹೋಗ್ರಿ. ತನಿಖೆಯಲ್ಲಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವು ಮುಕ್ತವಾಗಿ ತನಿಖೆಯಿಂದ ನೀವು ತಪ್ಪಿತಸ್ಥರಲ್ಲ, ಕ್ಲೀನ್ ಚಿಟ್ ತೊಗೊಂಡು ಬನ್ನಿ, ನಮ್ದೇನು ಅಭ್ಯಂತರ ಇಲ್ಲ. ಅದು ಬಿಟ್ಟು ನೀವು ಪ್ರಾರಂಭದಿಂದನೇ ನಾನು ಏನು ತಪ್ಪು ಮಾಡಿಲ್ಲ ಅಂತ 10 ಸರಿ ಹೇಳಿದ್ರೆ ರಾಜ್ಯ ಜನಕ್ಕೆ ಈಗಾಗಲೇ ಅನುಮಾನ ಬಂದುಬಿಟ್ಟಿದೆ ನೀವು ತಪ್ಪು ಮಾಡಿದ್ದೀರಿ ಅಂತ. ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತೇನೆ, ಈ ಸಂದರ್ಭದಲ್ಲಿ ತನಿಖೆ ಸ್ಪಷ್ಟವಾಗಿ ನಿಮ್ಮ ತಪ್ಪಿತಸ್ಥರಲ್ಲ ಅಂತ ತೀರ್ಪು ಕೊಟ್ಟರೆ ನೀವು ಇಮ್ಮಿಡಿಯೇಟ್ ಬಂದು ಮುಖ್ಯಮಂತ್ರಿ ಆಗಿ, ನಾವು ಬೇಡ ಅನ್ನೋಲ್ಲ. ಆದರೆ ಈಗ ಎಫ್ಐಆರ್ ಹಾಕಿರೋಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಬೇಕು, ಆ ತನಿಖೆ ಎದುರಿಸಬೇಕು, ತನಿಖೆಯಿಂದ ಸ್ಪಷ್ಟವಾಗಿ ಹೊರಗಡೆ ಬರಬೇಕು ಅನ್ನೋಂಥ ದೇವರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ನಿಮ್ಮ ಬಗ್ಗೆ. ಅದೇ ನಿಮ್ಮ ಶ್ರೀಮತಿಯವರು, ನಂಗೆ ತುಂಬ ದುಃಖ ಬರುತ್ತೆ. ಆ ತಾಯಿ ಮುಗ್ದೆ, ಆ ಹೆಣ್ಮಗಳು ಏನೇನೇನೂ ಗೊತ್ತಿಲ್ಲ, ಒಳ್ಳೆ ದೈವ ಭಕ್ತೆ. ಆ ತಾಯಿ ಎಂದೂ ಹೊರಗೆ ಬಂದವರಲ್ಲ. ನೀವು ಅವ್ರ ಹತ್ರ ಸಹಿ ಮಾಡಿಸ್ಕೊಂಡು ಅವ್ರ ಹೆಸರಿನಲ್ಲಿ ಅನೇಕ ಗೀಟೆಲ್ಲ ಮಾಡ್ಕೊಂಡಿದ್ದೀರಿ ಅಂತ ಈಗಾಗಲೇ ಪತ್ರಿಕೆ ಟಿವಿಗಳೆಲ್ಲ ಬರ್ತಾ ಇದೆ. ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಆ ತಾಯಿಗೇನು ಅನ್ಯಾಯ ಆಗಬಾರ್ದು. ತನಿಖೆಯಲ್ಲಿ ಅವ್ರು ಇನ್ನೇನು ದೋಷಿ ಅವರಲ್ಲ ಅನ್ನೋದು ಹೊರಗೆ ಬರಲಿ ಅಂತಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧರು ಅನ್ನೋದನ್ನು ಯಾವತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹೇಳ್ಕೊಂಡೇ ಬಂದರು. ಮತ್ತು ಸತ್ಯಮೇವ ಜಯತೆ, ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಕೊಂಡು ಬಂದರು. ತುಂಬ ಸಂತೋಷ. ಆದರೆ ಕೋರ್ಟು ಈಗ ತೀರ್ಪು ಕೊಟ್ಟಿರೋದ ಪ್ರಕಾರ ಸಿದ್ದರಾಮಯ್ಯನವ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ತನಿಖೆಗೆ ಆದೇಶ ಕೊಟ್ಟಿರೋ ತಕ್ಷಣ ಮೇಲ್ನೋಟಕ್ಕೆ ಅವರು ತಪ್ಪಿತಸ್ಥರು ಅನ್ನೋಂಥ ಅಭಿಪ್ರಾಯ ಬರ್ತಾ ಇದೆ. ಎಫ್ಐಆರ್ ಕೂಡ ಬಿದ್ದಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ಸಾಕಷ್ಟು ನಾಯಕರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈಗ ಸಿಕ್ಕಿದ್ದೇ ಚಾನ್ಸ್ ಅನ್ನೋ ರೀತಿಯಲ್ಲಿ ಕೆಎಸ್ ಈಶ್ವರಪ್ಪನವರು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿರುವಂತದ್ದು. ಕೋರ್ಟ್ ತೀರ್ಪಿಗೆ ಯಾರೂ ಕೂಡ ದೊಡ್ಡವರಲ್ಲ, ಚಿಕ್ಕವರು ಅಲ್ಲ. ಕೋರ್ಟ್ ತೀರ್ಪಿನ ಮುಂದೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕಾಗುತ್ತೆ. ನೀವೇನಾದ್ರೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಒಂದೇ ಮಾತಿನ ಮೇಲೆ ನಿಂತಿದ್ದೀರಲ್ಲ, ಹೋಗಿ ಕ್ಲೀನ್ ಚಿಟ್ ತಗೊಂಡ್ ಬನ್ನಿ, ಆವಾಗ ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೀನಿ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವರಾಗಿಂತಹ ಕೆಎಸ್ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಸಿದ್ದರಾಮಯ್ಯನವರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾರ ಹೇಳಿಕೆಗೆ ಉತ್ತರವನ್ನ ಕೊಡೋಣ, ಯಾರ ಹೇಳಿಕೆಗೆ ಉತ್ತರವನ್ನ ಕೊಡದೆ ಇರೋಣ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವ್ರ ಕೇಸ್ನ ಅವ್ರು ಸಾಲ್ವ್ ಮಾಡ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಇಲ್ಲಿ ಏನು ವಿಪಕ್ಷ ನಾಯಕರಂತೂ ಒಬ್ಬರ ಮೇಲೊಬ್ರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಗುಡುಕ್ತಾ ಇದ್ದಾರೆ. ಹೇಗೆ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಅನ್ನ ತಗೊಂಡ್ಬರ್ತಾರೆ, ಈಗಾಗಲೇ ಅವರು ತಪ್ಪಿತಸ್ಥರು ಅಂತ ಸಾಬೀತಾಗ್ತಾ ಇದೆ. 2 ಕೋರ್ಟಲ್ಲೂ ಕೂಡ ಅವರ ಅರ್ಜಿ ರಿಜೆಕ್ಟ್ ಆಗಿದೆ. ಈಗಲೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತಿದ್ದಾರಲ್ಲ, ಹೋಗಿ ತರ್ಲಿ ಕ್ಲೀನ್ ಚಿಟ್ ತಗೊಂಡ್ಬರ್ಲಿ ಅಂತ ಕೆಎಸ್ ಈಶ್ವರಪ್ಪನವರು ಮತ್ತೊಮ್ಮೆ ಸವಾಲನ್ನ ಹಾಕಿದ್ದಾರೆ. ನೋಡೋಣ ಸಿದ್ದರಾಮಯ್ಯನವರು ಈ ಸವಾಲನ್ನ ಹೇಗೆ ಸ್ವೀಕರಿಸ್ತಾರೆ ಏನು ಅಂತ.